ಅಮೃತಗಳಿಗೆ ಬಂತು. ನೆರಳು ಕಾಣಿಸೋದ್ರಲ್ಲಿದೆ. ಛೇ, 5 minutes ಆ ಕಡೆ ನೋಡು. ಅಮ್ಮನವ್ರ ಸಾಕ್ಷಿಯಾಗಿ ಅಮ್ಮವ್ರ ನೆರಳನ್ನ ನೋಡಕ್ ಹೊರಟಿದ್ದೀನಿ. ನೋಡಮ್ಮ, ಚಂದ್ರನ್ ಕಿರಣಗಳು ಅದ್ರ ಮೇಲೆ ಹೇಗ್ ಬೀಳ್ತಾ ಇದೆ ಅಂತ. ವಿಶಾಲ್ ಮೆಸೇಜ್. ಗಾಯತ್ರಿ ಅಕ್ಕ ನೆರಳು ಕಾಣಿಸುತ್ತೆ ನೋಡಿ. ಮಗುವಾಗಿರೋ ಅವಳ ರೂಪ ನೆರಳಲ್ಲಾದರೂ ಕಂಡ್ರೆ ಸಾಕು, ಅವಳ ಬಗ್ಗೆ ನಾನು ತಿಳ್ಕೊತೀನಿ. ವಾವ್, ಇಟ್ಸ್ ಅ ವಂಡರ್ ಬ್ರೋ. ಅದ್ಗೆ ದೊಡ್ಡಮ್ಮ ನೆರಳಲ್ಲಿ ಹೇಗೆ ಕಾಣಿಸಿದೆ ನೋಡಿ. ಗಣಾಧಿಕೂಟ ನಾಯಕ ತ್ರಿಕಂಡಕಾಲ ಪೂಜಕ ಶಿವಂತ್ರಿಗುಲ್ಕ ಚಾಲಕ ಆಳುವ ವಿಶಿಷ್ಟವಾದ ಮುಂದೆಯೋ ನಮ ಶಿವಾಯ ಅನ್ನುವ ಪ್ರಚಂಡ ಮಂತ್ರ ಲೀಲೆ ನಮಕ ಜಮಕ ಕಿಂಕರಾಟ ಮಡಮಡ್ಡ ತಾಂಡವ ದಿಗಂಬರ ತ್ರಿನೇತ್ರದಲ್ಲಿ ವಿಪ್ಲವಾದ ಗೌರಿ ಶಂಕರ ಪ್ರಣಾಮಿ ಲಿಂಗ. 50 ಗೋಶಾಲೆಯಲ್ಲಿ ಸುಮಾರು 1000 ಹಸುಗಳಿರ್ಬೋದು ಅಂತ ಅನ್ಕೊಳ್ಳೋಣ. ಚಿಕ್ಕ ಮಗು ಆಗಿರೋ ಅಂತ ಗಾಯತ್ರಿ ಅತ್ತೆ ಕರುಗಳ ಹತ್ರನೇ ಇರ್ತಾರೆ. ಹೌದು, ಹಸು ಕರು ಅಂದರೆ ಗಾಯತ್ರಿಕ್ಕನ್ಗೆ ತುಂಬಾನೇ ಇಷ್ಟ. ನೋಡಿದ್ರ, ನಾನು ಹೇಳಿದ್ರಿಂದ ನಿಮಗೂ ಎಲ್ಲ ಸುಲಭ ಆಗ್ತಿದೆ ಅಲ್ವಾ? ಹ, ಗುರ್ತಿಡಿದು ದೊಡ್ಡತ್ತೆನ ಕರ್ಕೊಂಡ್ ಬರಕ್ಕೆ ಎಷ್ಟೊತ್ತು ಹೇಳಿಯತ್ತೆ? ಮಾಮ್, ಈ ವೀಕೆಂಡು ಕೆಲಸ ಇಟ್ಕೊಳ್ಳೋಣ. ಹೋಗಿ ಹೋಗಿ, ಹಸು ನಿಮ್ಮಿಬ್ರಿಗೂ ಗುಮ್ಮಿ ನಿಮ್ ಮುಖ ಮೂತಿ ಗೊತ್ತಾಗದೆ ಇರೋ ಥರ ಮಾಡಿ ಕಳ್ಸತ್ವೆ. ಏನೂ ಗೊತ್ತಿಲ್ಲ ಅಂತ ಅನ್ಕೊಂಡೆ, ಆದ್ರೆ ತುಂಬಾನೇ ಗೊತ್ತಿದೆ ಹಾಸಿನಿ ನಿನ್ಗೆ. ಥ್ಯಾಂಕ್ಸ್ ಅತ್ತೆ. ನನ್ನ ಹೆಂಡತಿಗೆ ಬುದ್ಧಿ ಬಂದ್ಬಿಟ್ಟಿದೆ ಮಾಮ್. ಮತ್ತೆ ನಾನು ಹೇಳಿದ್ದೀನಿ ಅಂತ ಯಾರಿಗೂ ಹೇಳ್ಬೇಡಿ ಅತ್ತೆ. ನಂಗೆ ಇಷ್ಟೊಂದು ನಾಲೆಜ್ ಬಂತು ಅಂತ ದೃಷ್ಟಿ ಹಾಕೋರೇ ಇದ್ದಾರೆ. ತುಂಬಾ ಖುಷಿಯಾಗಿ ಹಾಸಿಗೆ ಹಿಡ್ದಿದ್ದೀರಲ್ಲ, ಯಾಕೆ? ಹಾಸಿಗೆ ಹಿಡಿದಿದ್ದಾರೆ ಅಂದ್ರೆ ರೋಗ ಬಂದಿದೆ ಅಂತ ಅರ್ಥ ಕಣೆ. ಆರಾಮಾಗಿ ಹಾಸಿಗೆ ಮೇಲೆ ಮಲಗಿದಿರಲ್ವಾ, ಕಾರಣ ಏನಂತ ತಿಳ್ಕೊಬೋದಾ? ಗಾಯತ್ರಿ ದೊಡ್ಡಮ್ಮನ ರೂಪನ ನೆರಳಾಗಿ ನೋಡಿದಾಗ ನೈನೇ ಅದಕ್ಕೆ ನಿರೀಕ್ಷೆಗೆ ಸ್ವಲ್ಪ ಆದರೂ ಬಲ ಬಂದಂಗಾಯ್ತು. ವಿಶಾಲ್ ಬ್ರೋ ಕೂಡ ಇನ್ನು ರಿಲ್ಯಾಕ್ಸ್ಡ್ ಆಗಿ ಕಾಣಿಸ್ತಾ ಇದ್ರು. ಅವರಿಬ್ರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದಂಗೆ ಸುಮ್ಮನೆ. ಖುಷಿ ಪಟ್ಟಿದ್ ಸಾಕು. ಈಗ ನೀವು ಚಾಪೆ ಮತ್ತೆ ದಿಮ್ ತಗೊಂಡ್ ಹೋಗಿ. ಇವಾಗ್ಲೇ ನೀನೇನು ಮಲ್ಕೊಳಲ್ವಲ್ಲೇ? ನೀವ್ ಹೀಗ್ ಖುಷಿಯಾಗಿ ಫ್ಯಾನ್ ನೋಡ್ಕೊಂಡ್ ಮಲಗಿದ್ರೆ ನನಗ್ ಸಿಟ್ಟು ಬರತ್ತೆ.
ನಾನು ಹ್ಯಾಪಿ ಆಗಿರೋದು ನಿಂಗೆ ಇಷ್ಟ ಇಲ್ಲ ಅಂತ ಹೇಳು. ಖುಷಿ ಅನ್ನೋದು ಜಾಸ್ತಿ ಹೊತ್ತಿರಲ್ಲ ರೀ. ಅದೇ ಆಸ್ತಿ ಅನ್ಕೊಳ್ಳಿ, ನಾವ್ ಅದನ್ನ ಅನ್ಭವಿಸೋ ಅಷ್ಟು ದಿನ ಇರತ್ತೆ. ಇವಾಗ ಆ ವಿಷಯ ಯಾಕೆ? ಆ ಯೋಚನೆ ನಿಮ್ಗಿಲ್ದೇ ಇದ್ರು ನನಗಿದೆ. ಆಸೆ ಪಟ್ಟಿದ ಮಾತ್ರಕ್ಕೆ ಯಾರು ನಿಂಗೆ ಆಸ್ತಿ ಬರ್ಕೊಡಲ್ಲ. ಕೇಳೋದು ಇಲ್ಲ. ಆದ್ರೆ ಅವರು ನಿಮ್ ದೊಡ್ಡಮ್ಮನ್ ನೆರಳು ಕಾಣಿಸ್ತು ಅಂತ ನಾಳೆಯಿಂದ ಹುಡ್ಕಕ್ ಶುರು ಮಾಡ್ತಾರೆ. ಒಂದ್ ವಾರ 10 ದಿನದಲ್ಲಿ ಸಿಗ್ತಾಳೆ ಅನ್ಕೊಳ್ಳಿ. ಆಗ ಜೋಗಯ್ಯ ಶಾಸ್ತ್ರಿಗಳ್ ಮೊಮ್ಮಗಳಾದ ಗಾಯತ್ರಿ ಪುಟ್ಟಿ ಹೆಸರಲ್ಲಿ ಬರ್ದಿರೋ ಆಸ್ತಿನ ಸ್ವಲ್ಪ ಡಿವೈಡ್ ಮಾಡಿ 3 ಮಕ್ಳಲ್ಲಿ ಇವಳು ದತ್ತು ತಗೊಂಡಿರೋ ಮಗು ಅಂತ, ಇನ್ನಿಬ್ರು ಸ್ವಂತ ಮಕ್ಳು ಅಂತ ವಿಲ್ ಬರೆಸ್ತಾರೆ. ನೋಡ್ತಾ ಇರಿ. ಇಲ್ಲಿವರೆಗೂ ಇದ್ದಿದ್ ಪ್ರೀತಿ ಸ್ವಲ್ಪ ಕಡಿಮೆ ಆಗಿ ಗಾಯತ್ರಿನ ವಾಪಸ್ ಕಳ್ಸಿ ಸ್ವಂತ ಮಕ್ಳ ಜೊತೆ ಖುಷಿಯಾಗಿರ್ತಾರೆ. ನಡೆಯೋದಿದಾಗಿರ್ಬೇಕಾದ್ರೆ ನೀವ್ಯಾಕ್ರಿ ಖುಷಿ ಪಡ್ತೀರಾ? ನೈನೇ ಅದಕ್ಕೆ ವಿಶಾಲ್ ಬ್ರೋ ಯಾರಿಗೂ ಅನ್ಯಾಯ ಮಾಡಲ್ಲ. ನೀನ್ ಅನ್ಕೊಂಡಂಗೆಲ್ಲ ಆಗಲ್ಲ. ಅದನ್ನು ನೋಡೋಣ. ಅಲ್ಲ, ನೆರಳು ಹೇಗ್ ಬಂತು ಅಂತ ಚೆಕ್ ಮಾಡೋದಿಕ್ಕೆ CCTV ಫುಟೇಜ್ ಕೇಳಿದಿಕ್ಕೆ ಸಂಜೆ 5 ಗಂಟೆಗ್ ಮನೆಯಲ್ಲಿ ಎಲ್ಲಾ ಕ್ಯಾಮ್ರಾಸು ಆಫ್ ಆಗೋಗಿತ್ತಂತೆ. ಅದೇನು ಹಾಗೆ ಹೇಳ್ತಾ ಇದೀಯಾ? ನಾನ್ ಹೇಳ್ತಿರೋದ್ ನಿಜ ರೀ. ಅಂದ್ರೆ ಇವತ್ ನಡೆದಿದ್ದ ಅದ್ಭುತ ಕ್ಯಾಮ್ರಾಲ್ ರೆಕಾರ್ಡ್ ಆಗ್ಬಾರ್ದು ಅಂತ ಯಾರೋ ಮೊದ್ಲೇ ಡಿಸೈಡ್ ಮಾಡಿದ್ದಾರೆ. ಯಾರು ಹಾಗೆ ಮಾಡಲ್ವೇ? ಎಲ್ಲೋ ಏನೋ ಮಿಸ್ಟೇಕ್ ಆಗಿರುತ್ತೆ. ನನಗಂತೂ ಡೌಟೆ. ಏನಂತ? ನಿಮ್ ದೊಡ್ಡಮ್ಮ ಜೀವಂತವಾಗಿಲ್ಲ ಅಂತ.